ವಿದ್ಯಾರ್ಥಿಗಳೇ 10ನೇ ತರಗತಿ ಗಣಿತ ಅದರಲ್ಲಿ ನಾವಿವತ್ತು ಅಧ್ಯಾಯ 6 ತ್ರಿಭುಜಗಳು ಅನ್ನೋ ಪಾಠದ ಅಭ್ಯಾಸ 6.3ರ ಪ್ರಶ್ನೆ 1ರ ಲೆಕ್ಕಗಳನ್ನು ವಿಡಿಯೋದಲ್ಲಿ ಬಿಡಿಸೋಣ. ಒಂದನೇ ಪ್ರಶ್ನೆ ಚಿತ್ರ 6.34ರಲ್ಲಿ ಸಮರೂಪ ತ್ರಿಭುಜಗಳ ಜೊತೆಗಳು ಯಾವುವು ತಿಳಿಸಿ. ಈ ಪ್ರಶ್ನೆಗಳನ್ನು ಉತ್ತರಿಸಲಿಕ್ಕೆ ಸಮರೂಪತೆಯ ಯಾವ ನಿರ್ಧಾರಕ ಗುಣಗಳನ್ನು ಉಪಯೋಗಿಸುವಿರಿ ಎಂದು ಬರೆಯಿರಿ ಹಾಗೂ ಸಮರೂಪ ತ್ರಿಭುಜಗಳ ಜೊತೆಯನ್ನು ಸೂಚಿಸಲಿಕ್ಕೆ ಸಂಕೇತವನ್ನು ಸಹ ಬರೀರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಮೊದಲನೇದು ಎ ಕೋನ ಇಲ್ಲಿ 60 ಡಿಗ್ರಿ, ಇಲ್ಲಿ ಪಿ ಕೋನ 60 ಡಿಗ್ರಿ, ಬಿ ಕೋನ 80 ಡಿಗ್ರಿ, ಇಲ್ಲೂ ಸಹ ಬಿ ಕೋನ 80 ಡಿಗ್ರಿ ಅಂದರೆ ಕ್ಯೂ ಕೋನ, ಇಲ್ಲಿ ಸಿ ಕೋನ 40 ಡಿಗ್ರಿ, ಇಲ್ಲಿ ಆರ್ ಕೋನ 40 ಡಿಗ್ರಿ ಇದೆ. ಸೊ ಹಾಗಾಗಿ ಇಲ್ಲಿ ಎ ಕೋನ ಏನಿದೆ ಆ ಎ ಕೋನ ಪಿ ಕೋನಕ್ಕೆ ಸಮ. ನೆಕ್ಸ್ಟ್ ಇಲ್ಲಿ ಬಿ ಕೋನ ಏನಿದೆ ಅದು ಕ್ಯೂ ಕೋನಕ್ಕೆ ಸಮ. ನೆಕ್ಸ್ಟು ಸಿ ಕೋನ ಏನಿದೆ ಅದು ಆರ್ ಕೋನಕ್ಕೆ ಸಮ ಆಗುತ್ತೆ. ಹಾಗಾಗಿ ದೇರ್ ಫಾರ್ ತ್ರಿಭುಜ ಎ ಬಿ ಸಿ ಸಮರೂಪ ತ್ರಿಭುಜ ಪಿ ಕ್ಯೂ ಆರ್. ಯಾವ ನಿಯಮ, ಯಾವ ಕಾರಣ ಅಂತಂದರೆ ಇದು ಕೋನ 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 ಆ್ಯಂಗಲ್ 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 ಸಮರೂಪಿ ನಿರ್ಧಾರಕ ಗುಣ ಅಂತ. ಸೊ ಈ ಗುಣದ ಆಧಾರದ ಮೇಲೆ ಇದು ಸಮರೂಪಿಯಾಗಿದೆ ಅಂತ. ಸೊ ಇಲ್ಲಿಗೆ ಈ ಲೆಕ್ಕ ಮುಗಿಯುತ್ತೆ. ಈಗ ಎರಡನೇ ಲೆಕ್ಕವನ್ನು ಮಾಡೋಣ. ಎರಡನೇ ಲೆಕ್ಕ ಇಲ್ಲೂ ಸಹ ಎ ಬಿ ಸಿ ಮತ್ತು ಪಿ ಕ್ಯೂ ಆರ್ ಅಂತ ಇದೆ. ಇಲ್ಲಿ ನೋಡಿ ಎ ಬಿ ಏನಿದೆ 2 ಇದೆ, ಹೌದಾ. ಇಲ್ಲಿ ಕ್ಯೂ ಆರ್ ಏನಿದೆ 4 ಇದೆ. ಸೊ ಹಂಗೆ ಎ ಸಿ 3 ಇದೆ. ಸೊ ಇದ್ರ ಡಬಲ್ ಇರ್ತಕ್ಕಂಥದ್ದು ಯಾವುದು 6 ಇದೆ. ಇಲ್ಲಿ 2.5 ಇದೆ. ಇದ್ರ ಡಬಲ್ ಇರ್ತಕ್ಕಂಥದ್ದು 5 ಇದೆ. ಸೊ ನಾವು ಹೇಗೆ ಬರ್ಕೊಳೋಣ ಅಂತಂದರೆ ಇಲ್ಲಿ ನೋಡಿ ಎ ಬಿ ಡಿವೈಡೆಡ್ ಬೈ ಕ್ಯೂ ಆರ್, ಎ ಬಿ ಡಿವೈಡೆಡ್ ಬೈ ಕ್ಯೂ ಆರ್. ಎ ಬಿ ಎಷ್ಟಿದೆ, ಎ ಬಿ 2 ಇದೆ, ಕ್ಯೂ ಆರ್ 4 ಇದೆ. ನಂತರ ಎ ಸಿ ಬೈ ಕ್ಯೂ ಪಿ, ಎ ಸಿ ಎಷ್ಟಿದೆ, ಎ ಸಿ 3 ಇದೆ, ಕ್ಯೂ ಪಿ 6 ಇದೆ. ನಂತರ ಬಿ ಸಿ ಬೈ ಪಿ ಆರ್, ಬಿ ಸಿ ಎಷ್ಟಿದೆ 2.5 ಇದೆ, ಪಿ ಆರ್ 5. ಸೊ ಈಗ ಇದನ್ನು ನಾವು ಅಂದರೆ ಸುಲಭ ರೂಪಕ್ಕೆ ತರೋದಾದರೆ 2 1 2 2, ಇದು ಅಷ್ಟೇ 3 1 3 2 6, ಇಲ್ಲಿ 2.5 1 2.5 2, ಅಲ್ಲಿಗೆ ಅರ್ಧ 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 ಬಂತು. ಸೊ ಹಾಗಾಗಿ ದೇರ್ ಫಾರ್ ಏನಾಗಿದೆ ಎ ಬಿ ಬೈ ಕ್ಯೂ ಆರ್ ಸಮ ಎ ಸಿ ಬೈ ಕ್ಯೂ ಪಿ ಸಮ ಬಿ ಸಿ ಬೈ ಪಿ ಆರ್ ಅಂತ. ಸೊ ಹಾಗಾಗಿ ದೇರ್ ಫಾರ್ ತ್ರಿಭುಜ ಎ ಬಿ ಸಿ ಸಮರೂಪಿ ತ್ರಿಭುಜ ಪಿ ಕ್ಯೂ ಆರ್. ಯಾವ ನಿಯಮ ಅಂತಂದರೆ ಇದು ಎಸ್ 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 ಅಂದರೆ ಸೈಡ್ 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 ಅಥವಾ ಬಾಹು 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 ಸಮರೂಪ ನಿರ್ಧಾರಕ ಗುಣ ಅಂತ. ಸೊ ಈ ನಿರ್ಧಾರಕ ಗುಣದ ಪ್ರಕಾರ ಈ ಎರಡು ತ್ರಿಭುಜಗಳು ಸಮರೂಪಗಳು ಆಗಿದ್ದಾವೆ ಅಂತ ಬರೀಬೇಕಾಗತ್ತೆ. ಇನ್ನು ಮೂರನೇ ಲೆಕ್ಕ ಎಲ್ ಎಮ್ ಪಿ ಡಿ ಇ ಎಫ್ ಅಂತ 2 ತ್ರಿಭುಜ ಕೊಟ್ಟಿದ್ದಾರೆ. ಇಲ್ಲಿ ನಾವು ಏನು ಮಾಡೋಣ, ಇಲ್ಲಿ 2 ಕೊಟ್ಟಿದ್ದಾರೆ, ಇಲ್ಲಿ 4 ಕೊಟ್ಟಿದ್ದಾರೆ, ನಂತರ ಇಲ್ಲಿ 3 ಕೊಟ್ಟಿದ್ದಾರೆ, ಇಲ್ಲಿ 6, ಈ ರೀತಿ ಮಾಡ್ತಾ ಹೋಗೋಣ. ನೆಕ್ಸ್ಟ್ ಉಳಿಯೋದು ಒಂದನ್ನು ಬರ್ಕೊಳ್ತಾ ಹೋಗೋಣ. ಈಗ ಯಾವುದಪ್ಪ ಅಂದರೆ ಫಸ್ಟು ಎಮ್ ಪಿ ಬೈ ಇ ಡಿ. ಎಮ್ ಪಿ ಎಷ್ಟಿದೆ, ಎಮ್ ಪಿ 2 ಇದೆ, ಇ ಡಿ ಎಷ್ಟಿದೆ ಅದರ ಡಬಲ್ಲು 4 ಇದೆ. ಸೊ ಅದೇ ರೀತಿ ನಂತರ ಪಿ ಎಲ್ ಡಿವೈಡೆಡ್ ಬೈ ಡಿ ಎಫ್. ಪಿ ಎಲ್ ಎಷ್ಟಿದೆ, ಪಿ ಎಲ್ 3 ಇದೆ, ಡಿ ಎಫ್ ಎಷ್ಟಿದೆ 6 ಇದೆ. ಹೌದಾ. ಇದನ್ನು ಸಮರೂಪಕ್ಕೆ ತರೋದಾದರೆ 1 1 2 1 2 2, ಇಲ್ಲಿ 3 1 3 2 ಬಂತು. ನೆಕ್ಸ್ಟ್ ಇನ್ನೊಂದು ಕೊನೆದು ಯಾವುದಿದೆ, ಎಲ್ ಎಮ್ ಡಿವೈಡೆಡ್ ಬೈ ಎಫ್ ಇ. ಎಲ್ ಎಮ್ ಎಷ್ಟಿದೆ 2.7 ಇದೆ, ಡಿವೈಡೆಡ್ ಬೈ ಎಫ್ ಇ ಎಷ್ಟಿದೆ 5 ಇದೆ. ಸೊ ಇಲ್ಲೇನಾಯಿತು ಅಂತಂದರೆ ನೋಡಿ ಎಮ್ ಪಿ ಬೈ ಇ ಡಿ ಸಮ ಪಿ ಎಲ್ ಬೈ ಡಿ ಎಫ್
ಇದೆ. ಆದರೆ ಇದು LM/FEಗೆ ಸಮ ಆಗಿಲ್ಲ ಅಂತ. ಸೊ ಹಾಗಾಗಿ ದೇರ್ಫಾರ್ ತ್ರಿಭುಜ LMP ಮತ್ತು ತ್ರಿಭುಜ DEFಗಳು ಸಮರೂಪಿಗಳಲ್ಲ. ಕಾರಣನೂ ಬರೆಯೋಣ. ಕಾರಣ ಏನು? ಕಾರಣ ಬಿಕಾಸ್ ಏನಕ್ಕೆ ಅಂತಂದರೆ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿಲ್ಲ. ತ್ರಿಭುಜದ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿಲ್ಲ. ಈಗ 4ನೇ ಲೆಕ್ಕ ಕೊಟ್ಟಿದ್ದಾರೆ. ಇಲ್ಲಿ M ಕೋನ ಎಷ್ಟಿದೆ? 70 ಇದೆ. ಇಲ್ಲಿ Q ಕೋನೂ ಸಹ 70 ಇದೆ. ಸೊ ಹಂಗಾಗಿ ನಾವು ಬರ್ಕೊಳ್ಳೋಣ M ಕೋನ = Q ಕೋನ ಅಂತ. ಯಾಕಂದರೆ ಎರಡು 70 ಇದೆ. ನಂತರ ನೋಡಿ ML ಡಿವೈಡೆಡ್ ಬೈ QR. ML ಡಿವೈಡೆಡ್ ಬೈ QR. ML ಎಷ್ಟಿದೆ? 5 ಇದೆ. QR ಎಷ್ಟಿದೆ? 10 ಇದೆ. ಸೊ ಹಂಗಾಗಿ ಇದನ್ನು ಡಿವೈಡೆಡ್ ಬೈ ಮಾಡಿದ್ರೆ 5 1 5 2 ಬಂತು. ನೆಕ್ಸ್ಟು MN ಡಿವೈಡೆಡ್ ಬೈ QP. MN ಎಷ್ಟು ಬಂತು? 2.5 ಡಿವೈಡೆಡ್ ಬೈ 6. ಸೊ ಇದನ್ನು ಭಾಗಿಸ್ಲಿಕ್ಕೆ ಆಗಲ್ಲ. 2.5ರಿಂದ 6 ಸಪೂರ್ಣವಾಗಿ ಹೋಗೋದಿಲ್ಲ. ಸೊ ಹಾಗಾಗಿ ಇಲ್ಲೇನಾಗಿದೆ ಆದರೆ ನೋಡಿ, ನಾವು ಇಲ್ಲೇನು ಮಾಡ್ತೀವಿ, ಏನು ಬರಿಬೋದಪ್ಪ ಅಂತಂದರೆ ML/QR ಸಮ ಅಲ್ಲ MN/QP ಅಂತ. ಸೊ ಹಾಗಾಗಿ ದೇರ್ಫಾರ್ ತ್ರಿಭುಜ MNL ಸಮರೂಪಿ MNL ಮತ್ತು ತ್ರಿಭುಜ PQRಗಳು ಸಮರೂಪಿಗಳಲ್ಲ. ಕಾರಣ ಅನುರೂಪ ಬಾಹುಗಳು ತ್ರಿಭುಜದ ಸಮಾನುಪಾತದಲ್ಲಿಲ್ಲ. ಐದನೇ ಲೆಕ್ಕ, ಇಲ್ಲಿ ಎ ಕೋನ ಕೊಟ್ಟಿದ್ದಾರೆ, ಇಲ್ಲಿ ಎಫ್ ಕೋನ ಕೊಟ್ಟಿದ್ದಾರೆ. ಸೊ ಹಂಗಾಗಿ ಅದನ್ನು ಬರ್ಕೊಳ್ಳೋಣ. ಎ ಕೋನ = ಎಫ್ ಕೋನ ಸಮ ಇದೆ. ಯಾಕೆ ಅಂತಂದರೆ 80 ಡಿಗ್ರಿ ಇರೋದ್ರಿಂದ ಎರಡೂ ಸಮ ಇದೆ ಅಂತ. ಇನ್ನು ಮುಂದಿನ ಸ್ಟೆಪ್ ಏನಪ್ಪ ಅಂತಂದರೆ AB ನೋಡಿ, AB ಬೈ ಯಾವುದು? FD. AB/FD. AB ಎಷ್ಟಿದೆ? 2.5 ಇದೆ. FD ಎಷ್ಟಿದೆ? 5 ಇದೆ. ಸೊ ಅಲ್ಲಿಗೆ ಎಷ್ಟು ಬಂತು? 2.5 1 2.5 2 ಅರ್ಧ ಬಂತು. ಈಗ ಎರಡನೇದು ಏನಪ್ಪ ಅಂತಂದರೆ AC ಡಿವೈಡೆಡ್ ಬೈ FE. ಈಗ ನೋಡಿ AC ಡಿವೈಡೆಡ್ ಬೈ FE. AC ಬೆಲೆ ಕೊಟ್ಟಿಲ್ಲ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ, AC ಬೆಲೆ ಕೊಟ್ಟಿಲ್ಲ. ಸೊ ಹಂಗಾಗಿ AC ಹಾಗೆ ಇಟ್ಕೊಡೋಣ. ಡಿವೈಡೆಡ್ ಬೈ FE ಎಷ್ಟು ಕೊಟ್ಟಿದ್ದಾರೆ? FE 6 ಕೊಟ್ಟಿದ್ದಾರೆ. ಸೊ ಹಂಗಾಗಿ 6 ಕೊಟ್ಟಿದ್ದಾರೆ. ಸೊ ಹಾಗಾಗಿ ದೇರ್ಫಾರ್ AB/FD ಈಸ್ ನಾಟ್ ಈಕ್ವಲ್ ಟು AC ಬೈ ಇದು FD, ಇದು ನಾಟ್ ಈಕ್ವಲ್ ಟು FE. ಸೊ ಹಾಗಾಗಿ ತ್ರಿಭುಜ ABC ಮತ್ತು ತ್ರಿಭುಜ DEFಗಳು ಸಮರೂಪಿಗಳಲ್ಲ. ಕಾರಣ ತ್ರಿಭುಜದ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿಲ್ಲ. ಆದರೆ ನಾವೇನು ಮಾಡಿಬಿಡ್ತೀವಿ ನೋಡ್ರಿ, ಲೆಕ್ಕ ಇಲ್ಲಿ 3 ಇದೆ ಹೌದಾ, ಇಲ್ಲಿ 6 ಇದೆ. ಹಂಗಾಗಿ 3/6 ಅಂತೇಳಿ ತಗೊಂಡ್ಬಿಡ್ತೀವಿ ನಾವು. ಯಾವುದು AC ಬದಲು
ಇಲ್ಲಿ ನೋಡಿ ಎ ಸಿ ಬದಲು ಏನು ಎ ಸಿ ತೊಗೊಂಡಿದ್ದೀವಲ್ಲ ಇದ್ರ ಬದಲು ಬಿ ಸಿ ಅಂತ ತೊಗೊಂಡ್ಬಿಡ್ತೀವಿ. ಆದರೆ ಅದು ತಪ್ಪು. ಯಾಕೆ ಅಂತಂದರೆ ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಏನು ಎ ಕೋನ ಇದೆ ಇದರ ನಡುವೆ, ಹೌದಾ, ನಡುವಿನ ಬಾಹುಗಳನ್ನು ತೊಗೋಬೇಕು. ನಡುವೆ ಇರತಕ್ಕಂಥ ಬಾಹುಗಳನ್ನು ತೊಗೋಬೇಕು. ನೋಡಿ ಇಲ್ಲಿ ಎಫ್ ಏನಿದೆ, ಎಫ್ಫಿನ ನಡುವಿನ ಬಾಹುಗಳನ್ನು ತೊಗೊಳ್ತಾ ಇದ್ದೀವಿ ನಾವು. ಆದರೆ ಇಲ್ಲಿ ನಡುವಿನ ಬಾಹು ತೊಗೊಂಡ್ರೆ ಏನಿದೆ, ಇಲ್ಲಿ ಕೊಟ್ಟಿಲ್ಲ, ಇದು ಎ ಸಿ ಬೆಲೆ ಕೊಟ್ಟಿಲ್ಲ. ಆದರೆ ಬಹಳ ಇಂಪಾರ್ಟೆಂಟು. ನಾವೇನು ಮಾಡಿಬಿಡ್ತೀವಿ, ಇದು ಅರ್ಧ ಇದೆ ಅಂತೇಳಿ ನಾವೇನು ಮಾಡಿಬಿಡ್ತೀವಿ, ಬಿ ಸಿ ತೊಗೊಂಡ್ಬಿಡ್ತೀವಿ. ಹಂಗಾಗಿ ಬಹಳ ಇಂಪಾರ್ಟೆಂಟಿಂದ ಇಂಥ ಲೆಕ್ಕಗಳನ್ನು ನೋಡಬೇಕು. ಕನ್ಫ್ಯೂಸ್ ಆಗುತ್ತೆ. ಸೂಕ್ಷ್ಮವಾಗಿ ನೋಡಿ ಲೆಕ್ಕಗಳನ್ನು ಮಾಡಬೇಕು. ಇನ್ನು 6ನೇ ಲೆಕ್ಕ, ಇಲ್ಲಿ ಡಿ ಎಫ್ನಲ್ಲಿ 2 ಕೋನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಪಿ ಕ್ಯೂ ಆರಲ್ಲೂ ಸಹ 2 ಕೋನವನ್ನು ಕೊಟ್ಟಿದ್ದಾರೆ. ಈಗ 2 ಕೋನ ಕೊಟ್ಟರೆ 3ನೇ ಕೋನವನ್ನು ಕಂಡುಹಿಡಿಯೋದು ಬಹಳ ಸಿಂಪಲ್ ಅಲ್ವಾ? ಹೇಗೆ ನೋಡಿ, ಇಲ್ಲಿ ನಾನು ಹೆಂಗೆ ಬರೀತೀನಿ ನೋಡ್ರಿ, ಡಿ ಕೋನ ಪ್ಲಸ್ ಇ ಕೋನ ಪ್ಲಸ್ ಎಫ್ ಕೋನ 3 ಸೇರಿದ್ರೆ 180 ಡಿಗ್ರಿ ಇರಬೇಕು. ಕಾರಣ ಏನು ಹೇಳ್ರಿ, ತ್ರಿಭುಜದ 3 ಒಳಕೋನಗಳ ಮೊತ್ತ. ಒಳಕೋನಗಳ ಮೊತ್ತ ಗೊತ್ತಿದೆ, ಇದು 8ನೇ ಕ್ಲಾಸಲ್ಲಿ ಕಲ್ತಿದ್ದೀವಿ ನಾವು. ತ್ರಿಭುಜದ 3 ಒಳಕೋನಗಳ ಮೊತ್ತ ಅಂತ. ಡಿ ಕೋನ ಎಷ್ಟಂತೆ, 70 ಡಿಗ್ರಿ. ಈ ಕೋನ 80 ಡಿಗ್ರಿ. ಎಫ್ ಕೋನ ಗೊತ್ತಿಲ್ಲ, ಹಾಗೆ ಇಟ್ಕೊಡೋಣ. ಈಸ್ ಈಕ್ವಲ್ ಟು 180 ಡಿಗ್ರಿ. 70 80 ಕೂಡಿದ್ರೆ 150 ಆಗುತ್ತೆ. ಪ್ಲಸ್ ಎಫ್ ಕೋನ ಈಸ್ ಈಕ್ವಲ್ ಟು 180 ಡಿಗ್ರಿ. ಈ 150 ಈಸ್ ಈಕ್ವಲ್ ಟು ನಿಂದ ಆ ಕಡೆ ಕಳಿಸಿದ್ರೆ ಆಗ ಎಫ್ ಈಸ್ ಈಕ್ವಲ್ ಟು 180. 150 ಆ ಕಡೆ ಹೋದರೆ ಮೈನಸ್ 150 ಆಗುತ್ತೆ. ಮೈನಸ್ 150. ಈಗ ಹಾಗಾಗಿ ಎಫ್ ಈಸ್ ಈಕ್ವಲ್ ಟು 180ರಲ್ಲಿ 150 ಹೋದರೆ ಎಷ್ಟಾಯಿತು, 30 ಡಿಗ್ರಿ. ಸೊ ಹಾಗಾಗಿ ಎಫ್ನ ಬೆಲೆ ಎಷ್ಟು, 30 ಬಂತು. ಇದನ್ನ ಇಲ್ಲಿ ಬರ್ಕೊಂಡ್ಬಿಡ್ತೀನಿ ನಾನು, 30 ಡಿಗ್ರಿ. ಸೊ ಈಗ ಅದೇ ರೀತಿ ಇನ್ನೊಂದು ಕೋನ ಯಾವುದು ನೋಡಿ, ಪಿ ಕೋನ ಪ್ಲಸ್ ಕ್ಯೂ ಕೋನ ಪ್ಲಸ್ ಆರ್ ಕೋನ ಇಸ್ ಈಕ್ವಲ್ ಟು 180 ಡಿಗ್ರಿ. ಇದನ್ನು ಸಹ ಅಷ್ಟೇ, ತ್ರಿಭುಜದ 3 ಒಳಕೋನಗಳ ಮೊತ್ತ. ಒಳಕೋನಗಳ ಮೊತ್ತ 180 ಡಿಗ್ರಿ ಇರುತ್ತೆ. ಸೊ ಹಂಗಾಗಿ ಪಿ ಕೋನ ಕೊಟ್ಟಿದ್ದಾರಾ, ಇಲ್ಲ, ನಮಗೆ ಪಿ ಕೋನ ಕೊಟ್ಟಿಲ್ಲ, ಅದನ್ನು ಹಾಗೆ ಇಟ್ಕೊಳ್ಳೋಣ. ನೆಕ್ಸ್ಟ್ ಕ್ಯೂ ಕೋನ ಕೊಟ್ಟಿದ್ದಾರಾ, ಎಸ್ 80 ಡಿಗ್ರಿ. ನೆಕ್ಸ್ಟ್ ಆರ್ ಕೋನ ಎಷ್ಟಿದೆ, 30 ಡಿಗ್ರಿ ಇಸ್ ಈಕ್ವಲ್ ಟು 180. ಪಿ ಕೋನ ಹಾಗೆ ಇಟ್ಕೊಳ್ಳೋಣ. 80 30 ಕೂಡಿದ್ರೆ 110 ಡಿಗ್ರಿ ಆಗುತ್ತೆ. 110 ಡಿಗ್ರಿ ಇಸ್ ಈಕ್ವಲ್ ಟು 180. ನಾನು ಈ ಕಡೆ ಮಾಡ್ತೀನಿ ನೋಡಿ. ಈಗ ಪಿ ಕೋನ ಅಲ್ಲೇ ಇಟ್ಕೊಳ್ಳೋಣ. ಈಗ 180 ಆಚೆ 110 ಕಳಿಸೋಣ. ಆಗ ಪ್ಲಸ್ 110 ಏನಾಗುತ್ತೆ, ಮೈನಸ್ 110 ಆಗುತ್ತೆ. ಆಗ ಪಿ ಕೋನ ಇಸ್ ಈಕ್ವಲ್ ಟು 180ರಲ್ಲಿ 110 ಹೋದರೆ 70 ಡಿಗ್ರಿ ಆಗುತ್ತೆ. ಸೊ ಹಂಗಾಗಿ ಈಗ ಯಾವುದು ಪಿ ಕೋನ ಏನಿದೆ 70 ಡಿಗ್ರಿ ಆಯಿತು. ಸೊ ಈಗ ನಾವೇನು ಮಾಡೋಣ, ಯಾವುದ್ಯಾವುದು ಸಮ ಇದೆ ಅದನ್ನು ಬರೆಯೋಣ. ನೋಡಿ, ಡಿ ಕೋನ ಹೌದಾ ಇಸ್ ಈಕ್ವಲ್ ಟು ಪಿ ಕೋನ, 2 70 ಡಿಗ್ರಿ ಇದಾವೆ, ಹೌದಾ. ನಂತರ ಈ ಕೋನ ಇಸ್ ಈಕ್ವಲ್ ಟು ಕ್ಯೂ ಕೋನ, 2 ಸಹ 80 ಡಿಗ್ರಿ ಇದಾವೆ. ನೆಕ್ಸ್ಟ್ ಕೊನೆಯದಾಗಿ ಎಫ್ ಕೋನ ಇಸ್ ಈಕ್ವಲ್ ಟು ಆರ್ ಕೋನ, ಇವೆರಡೂ ಸಹ 30 ಡಿಗ್ರಿ ಇದಾವೆ. ಸೊ ಹಾಗಾಗಿ ದೇರ್ ಫಾರ್ ತ್ರಿಭುಜ ಡಿ ಇ ಎಫ್ ಸಮರೂಪಿ ತ್ರಿಭುಜ ಪಿ ಕ್ಯೂ ಆರ್. ಯಾವ ನಿಯಮದ ಪ್ರಕಾರ, ಯಾವ ನಿಯಮ ಅಂತಂದರೆ ಎ ಅಂದರೆ ಕೋನ 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 ಸಮರೂಪಿ ನಿರ್ಧಾರಿತ ಗುಣದ ಪ್ರಕಾರ ಇವು ಏನಾಗಿದ್ದಾವೆ, ಸಮರೂಪಿ ತ್ರಿಭುಜಗಳಾಗಿದ್ದಾವೆ ಅಂತ.